ಅಳಿವಿನ ಅಂಚಿನಲ್ಲಿರುವಂಥ ಸಮುದಾಯಗಳು. ಇಲ್ಲಿವರೆಗೂ ಅವರು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ಅವ್ರಿಗೆ ಒಂದು ವಸತಿ ಇಲ್ಲ, ಮನೆ ಇಲ್ಲ. ಅದಕ್ಕೆ ನಾನು ಸುಮಾರು ಕಾಗದಗಳನ್ನು ಜಿಲ್ಲಾ ಅಧಿಕಾರಿಗಳಿಗೆ ಬರೆದಿದ್ದೆ. ನಾನು ಈ ಥರ ಇವರಿಗೆ ಮನೆಯೇ ಇಲ್ಲ. ಏನಿದೆ ಉತ್ತರದಲ್ಲಿ? ಉತ್ತರ ಕೊಟ್ಟಿದ್ದಾರೆ, ಇಲ್ಲ, ಉತ್ತರ ಬಹಳ ಕೆಟ್ಟದಾಗಿ ಕೊಟ್ಟಿದ್ದಾರೆ. ನನಗೆ ಈ ಸರ್ಕಾರದ ಉತ್ತರ ನೋಡಿದ್ರೆ ಇದನ್ನ ಹರಿದು ಬಿಸಾಡೋಷ್ಟು ಸಿಟ್ಟು ಬರ್ತದೆ. ಅಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವ್ರು, ಒಬ್ಬನಿಗೆ ಮನೆ ಇಲ್ಲ, ಗುಡಿಸ್ದು ಅಂದ್ರೆ ಪ್ಲಾಸ್ಟಿಕ್ ಚೀಲ ಹಾಕೊಂಡು ಮಲಗ್ತಾನೆ, ಅಲ್ಲಿ ಹಾವಿದೆ, ಚಿರತೆ ಇದೆ, ಅಲ್ಲಿ ಒಂದ್ ನಿಮಿಷ 4 ದಶಕದಿಂದ ಅವ್ರ ಅರ್ಜಿಗಳನ್ನು ಹಾಕ್ತಾನೆ ಇದ್ದಾರೆ. ನಾನು ಅಸೆಂಬ್ಲಿಲಿ ಕ್ವಶನ್ ಕೇಳ್ತಾನೆ ಇದ್ದೀನಿ. ಲೇಔಟ್ ಮಾಡೋಕ್ಕೆ ಈಗ ಸರ್ಕಾರ 2018ರಲ್ಲಿ ನಾವು ವಸತಿಗೆ ಕಾಯ್ದಿರಿಸಿದ್ದೇವೆ ಅಂತ ಹೇಳ್ತಾರೆ. ಅವ್ರಿಗೆ 13 ಲಕ್ಷ ರೂಪಾಯಿ ಕೊಡ್ತಾರೆ ಶ್ರೀಕಂಠಯ್ಯನಪಾಳ್ಯದಲ್ಲಿ. ಅಲ್ಲಿ ಕಲ್ಲು ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು, ಅದನ್ನ ಎತ್ತಕ್ಕೆ 1 ಕೋಟಿ ರೂಪಾಯಿ ಹಣ ಕೊಟ್ಟರು. ಅದನ್ನು ಸಮತಟ್ಟು ಮಾಡೋಕ್ಕಾಗಲ್ಲ. ಅವ್ರನ್ನ ತಮ್ಮೊಂದು ಶೆಡ್ ಅವರೇ ಹಾಕೊಂಡಿದ್ದಾರೆ. ಕುಡಿಯೋ ನೀರು ಕೊಡಿ ಅಂದ್ರೆ ಕೊಟ್ಟಿಲ್ಲ. ಒಂದು ಲೈಟ್ ಕಂಬ ಹೇಳ್ಕೊಡಿ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಲೈಟ್ ಕಂಬ ಹಿಡಿದು ಒಂದು ಸ್ಟ್ರೀಟ್ ಲೈಟ್ ಹಾಕ್ಕೊಡೋದಕ್ಕೂ ಅವ್ರಿಗೆ ಆಗಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅಂದರೆ SCP TSP ಅಡಿ ಸಿದ್ದರಾಮಯ್ಯನವರು ಬಜೆಟಲ್ಲಿ ಹೇಳಿದರೆ 43 ಕೋಟಿ ಹಣವನ್ನು ನಾನು ಇಟ್ಟಿದ್ದೇನೆ. 43,000 ಕೋಟಿ. ಸ್ವಾಮಿ, ಕೇವಲ ಇರೋದು ಇಲ್ಲೊಂದು 200-250 ಕುಟುಂಬಗಳು. ದಶಕಗಳಿಂದ ಅಂತ ನಾನು ಹೇಳಿಲ್ಲ, ಅಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಹೇಳಿದ್ದಾರೆ. ಅಲ್ರಿ SCP ನೀವು ಬಡವರ ಪರ, ದಲಿತರ ಪರ, ದೀನ ದಲಿತರ ಪರ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಬಸವಣ್ಣವ್ರನ್ನ ಎಲ್ಲರೂ ತಂದು ಹೇಳ್ತಾರೆ. ನಾನು ಒಂದು 10 ಸಲ ಇಲ್ಲಿ ಕ್ವಶನ್ ಹಾಕಿದ್ರು ಕೂಡ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕಟ್ಸೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ SC ST ಪರ ಇಲ್ಲಿ ಮಾತಾಡಲ್ಲ? ಅಲ್ಲ, ಇದು ವೆರಿ ಸೀರಿಯಸ್. ಇಲ್ಲಿ ಬರೀ ಇಲ್ಲಿ ಉತ್ತರಗಳನ್ನ ಕೇಳ್ಕೊಂಡು ಹೋಗೋದಕ್ಕೆ ನಾವು ಇಲ್ಲಿ ಬರಲ್ಲ. ಓದ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. 2024ನಲ್ಲೇ ನಾವು ಈಗ 2018ನಲ್ಲೂ ನಮ್ಮ ಸರ್ಕಾರ ಇದ್ದಾಗೆ ನಾವು ಮೂವ್ ಮಾಡಿದ್ದು, 2024 ನಾವೇ ಮೂವ್ ಮಾಡಿದ್ದು. ನೀವೇನು ಹೇಳ್ತಾ ಇದ್ದೀರಾ ಮಾನ್ಯ ಸಚಿವರ ಗಮನಕ್ಕೆ ತರ್ತೀವಿ. ಆದರೆ ಅನವಶ್ಯಕವಾಗಿ ಬೇರೆ ವಿಚಾರ ನಮ್ಮ ಸರ್ಕಾರ ನಾವೇ ಮೈ ಮೇಲೆ ಎಣ್ಣೆ ಹಾಕೊಂಡಿಲ್ಲ. ನೀವು ಅನವಶ್ಯಕವಾಗಿ 42,000 ನೀವು ಹೇಳಿದ್ದೀರಾ ಮಾನ್ಯ ಸಚಿವರ ಗಮನಕ್ಕೆ ಜವಾಬ್ದಾರಿಯಿಂದ ನಾನು ಶಕ್ತಿ ಇಲ್ಲ ಅಂತ ಹೇಳ್ಬಿಡಿ. ನೀವು ಬರೀ ನಾವು ಉತ್ತರ ಕೇಳ್ಕೊಳ್ಳಿ. ನಾವು 2018ನಲ್ಲಿ ಕೂಡ ಅವರು ಸಚಿವರಾಗಿದ್ದಾಗ ನನಗೆ ಕೇಳಿ ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ತರೋದು. ಸರ್ಕಾರ ಕ್ಲಾರಿಟಿ ಕೊಡಬೇಕು. DC ಕಡೆಯಿಂದ ಎಷ್ಟು ದಿನದಲ್ಲಿ ಇದನ್ನು ಲೇಔಟ್ ಮಾಡಿ ಮತ್ತೆ RDPR ಇಂದ ಲೇಔಟ್ ಮಾಡೋದಕ್ಕೆ ಯಾವಾಗ ಹಣ ಕೊಡ್ತೀರಾ? ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿನದಲ್ಲಿ ಮನೆ ಕಟ್ಕೊಡ್ತೀರಾ? ನೀವು ಇಲ್ಲಿ ಬಂದು ಸಚಿವರ ಗಮನಕ್ಕೆ ತಗೊಂಡು ಬಂದು ಶೀಘ್ರದಲ್ಲೇ ಮಾಡಿಸ್ಕೊಡುವ ಕೆಲಸ ಮಾಡ್ತೀವಿ. ಆದ್ರೆ ಇವರು ಉದ್ವೇಗದಲ್ಲಿ ಮಾತಾಡಕ್ ಹೋದ್ರಿ, ರಾಜಕೀಯ ಮಾಡಕ್ ಹೋದ್ರೆ ನಾವು ಹೇಳ್ಬೇಕಾಗ್ತದೆ ಏನೇನಾಗಿದೆ ಅಂತ. ಮನೆ ಸಭಾಧ್ಯಕ್ಷರೇ, ಮಾಡಿಸ್ಕೊಡ್ತೀವಿ ಅಂದ್ರೆ ಪ್ರಯತ್ನ ಬಡವರು ಪರ ಇಲ್ಲ, ದಲಿತರ ಪರ ಇಲ್ಲ. ಚರ್ಚೆ ಮಾಡಬೇಡಿ. ಸರ್ಕಾರ ನನ್ನ ಜೀವನದಲ್ಲಿ SCP TSP ನಲ್ಲಿ ಎಷ್ಟು MLA ಫಂಡ್ ಹಾಕಿದ್ದಾರೆ ಕೇಳ್ಬಿಡಿ ಸರ್. ಸುಮ್ನೆ ಇದು ಪ್ರಯತ್ನ ಮಾಡ್ತೀವಿ ಸರ್, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಪ್ರಯತ್ನ ಆಗಿದ್ದೆಲ್ಲ ನಮ್ಮ ಸರ್ಕಾರದಲ್ಲೇ ತಾವೇ ಉತ್ತರದಲ್ಲಿ ಓದಿದ್ದೀರಾ ಅಲ್ರಿ ಸಾಹೇಬ್ರೆ? ದೊಡ್ಡನಗೌಡ ಪಾಟೀಲ್ ನೋಡ್ರಿ, ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡೋಣ. ನೋಡಿ, ನಾವು ಸುಮ್ಮನೆ ನಾವು ಕರೆಕ್ಟ್ ಕೊಡ್ತಾ ಮುಖ್ಯಮಂತ್ರಿಗಳು ಚೇಂಜ್ ಮಾಡಿದ್ರಲ್ಲ, ಮಾಡಿಸ್ಕೋಬೇಕಾಗಿತ್ತು. ನಿಮಿಷ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸಮಾಧಾನದಿಂದ ಹೇಳ್ತಾ ಇದ್ದೀವಿ. ಪುರುಷೋತ್ತಿಲ್ಲ ಬಗ್ಗೆ ಮಾತಾಡ್ರೆ ನೀವು ಹೇಳಿ, ನೀವು ಎಷ್ಟು ಕೊಟ್ಟಿದ್ರ ಲೆಕ್ಕ ಕೊಡ್ರಿ. ಸುರೇಶ್ ಗೌಡ್ರೆ,
ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಆಯ್ತು, ಮಾಡ್ಬೇಕು. ಈಗ ನೀವು ಯಾಕೆ ಏ, ಮಾತಾಡ್ತಿದ್ದೀರಾ? ಏ, ಮಾಡಿದ್ದೀರಾ? ದಲಿತರಿಗೆ ನಿಮ್ಮ MLA ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಆಯ್ತು, ಈಗ ಮಾಡ್ಬೇಕು. ಚರ್ಚೆ ಬೇಡ. ಎಷ್ಟೆಷ್ಟು ಕೋಟಿ ಮಾಡಿದ್ರಿ ಶಿವಲಿಂಗ ಅವ್ರೆ. ಹೇಳ್ಬೇಕಾ? ರೇ ಅಧ್ಯಕ್ಷರೇ ಚರ್ಚ್ಗಡೆ ಇದ ಆಯ್ತು, ನೀವು ಅಧ್ಯಕ್ಷರೇ, ಈಗ ಬಂದು ಏನ್ ಮಾತಾಡ್ತಾ ಇದ್ದೀರಿ? ಇಷ್ಟೊತ್ತಿರ್ಲಿಲ್ಲ. ನೀವು ಮಾಡಿದ್ರೆ ಕೂತ್ಕೊಳ್ಳಿ ಈಗ. ನೀವು ಮಾಡಿಟ್ಟಿರೋದು ನಾಲ್ಕು ಬಜೆಟ್ ಬೇಕು. ಇನ್ನೊಂದ್ ಸರಿ ವಿಧಾನಸಭಾ ಚುನಾವಣೆ ಬರೋದು. ನೋಡಿ ಈಗ ನೀವು ಏನ್ ಗಮನ ಸೆಳೆದಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಬರೀ ಎಲ್ಲ ನೋಟ ನೀರು ಕೊಳ್ತಲ್ಲ ಹಂಗ ನಡೀತಾ ಐತೆ ಅಲ್ಲ. ದಿನಕರ್ ಕೇಶವ ಶೆಟ್ಟಿ ನೀವು ಮಾಡಿಟ್ಟಿದ್ದೀರಲ್ಲ ಕಳೆದ ಸಾರಿ ಅದು ಆ ಬಜೆಟ್ ದೊಡ್ಡಗೌಡ ಎಚ್ ಪಾಟೀಲ್ ದೊಡ್ಡಗೌಡ ಎಚ್ ಪಾಟೀಲ್ ಮಾನ್ಯ ಆರೋಗ್ಯ ಶಿವಲಿಂಗ ಸಚಿವರ ಅವ್ರೆ, ಆಯ್ತು ಗಮನ ಕೂತ್ಕೊಳ್ಳಿ, ಸೆಳೆಯಲಿಕ್ಕೆ ಈಗ ಬಯಸ್ತೇನೆ. ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಕೂತ್ಕೊಳ್ಳಿ. ಆಯ್ತು, ಈಗ ಬಂದು ನೀವು ಈ ಅಧಿಕತೆ ಮಾತಾಡೋದಾಗ್ತದ? ಆಯ್ತು, ಕೂತ್ಕೊಳ್ಳಿ ಒಮ್ಮೆ. ಆಯ್ತು, ಕೂಡಿ ಸರ್ ಮಾತಾಡಬೇಕಾದ್ರೆ ಅವ್ರಿಗೆ ಸುರೇಶ್ ಗೌಡ್ರೆ ನೀವ್ ಯಾಕೆ ಅವ್ರಿಗೆ ಆಯ್ತು ಇವರು ಯಾಕೆ ನಿಲ್ಬೇಕು, ಅವ್ರು ಕೂರ್ಬೇಕಂತ ಹೇಳಿದ್ರೆ? ಶಿವಲಿಂಗ ಅವ್ರೆ ನಿಮ್ಮ ಆಯ್ತು ಕೂತ್ಕೊಳ್ಳಿ ಅಲ್ಲಿ ನೋಡಿ ಸಭಾಧ್ಯಕ್ಷ